ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಮ್ಮ ಪಕ್ಕದ ರಾಜ್ಯಗಳಲ್ಲಿ ದೊಡ್ಡ ಮಟ್ಟದ ಪೊಲಿಟಿಕಲ್ ರೆವಲ್ಯೂಷನ್ ನಡೀತಾ ಇದೆ. ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಅವರ ಟಿವಿಕೆ ಪಾರ್ಟಿ 2026 ಎಲೆಕ್ಷನ್ ಅಲ್ಲಿ ಮಾಡಿರೋ ಮ್ಯಾಜಿಕ್ ನೋಡಿ ಇಡೀ ಇಂಡಿಯಾನೇ ಶಾಕ್ ಆಗಿದೆ. ಆಂಧ್ರ ಪ್ರದೇಶದಲ್ಲೂ ಕೂಡ ಪವನ್ ಕಲ್ಯಾಣ್ ಅವರು ಡೆಪ್ಯೂಟಿ ಸಿಎಂ ಆಗಿ ಸಖತ್ ಪವರ್ಫುಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸಿನಿಮಾ ಸ್ಟಾರ್ಗಳು ಕೇವಲ ಎಂಟರ್ಟೈನ್ಮೆಂಟ್ ಮಾತ್ರ ಅಲ್ಲ, ಸಮಾಜಕ್ಕೆ ದೊಡ್ಡ ಮಟ್ಟದ ಚೇಂಜ್ ತರಬಲ್ಲರು ಅಂತ ಇವರು ಪ್ರೂವ್ ಮಾಡಿದ್ದಾರೆ. ಇವರ ಈ ವಿಕ್ಟರಿಯನ್ನು ನೋಡ್ತಿದ್ರೆ ನಮ್ಮ ಕರ್ನಾಟಕದಲ್ಲೂ ಯಾಕೆ ಇಂತ ಬದಲಾವಣೆ ಬರಬಾರ್ದು ಅನ್ಸುತ್ತೆ ಅಲ್ವಾ? ನಿಜವಾಗ್ಲೂ ಜನರಿಗೆ ಈಗ ಬೇಕಾಗಿರೋದು ಹಳೆ ಸಿಸ್ಟಮ್ ಅಲ್ಲ, ಹೊಸದಾದ ಒಂದು ಪ್ರಾಮಾಣಿಕವಾದ ಆಡಳಿತ ವ್ಯವಸ್ಥೆ ಮಾತ್ರ. ಈ ನಾಯಕರು ತೋರಿಸಿಕೊಟ್ಟ ದಾರಿ ನಮ್ಗೆ ಒಂದು ದೊಡ್ಡ ಇನ್ಸ್ಪಿರೇಷನ್ ಆಗಿ ಇವತ್ತು ಕಾಣಿಸ್ತದೆ. ಸದ್ಯಕ್ಕೆ ನ್ಯೂಸ್ ನೋಡ್ತಿದ್ರೆ ವಿಜಯ್ ಅವರು ಸೌತ್ ಇಂಡಿಯನ್ ಪಾಲಿಟಿಕ್ಸ್ ನಲ್ಲಿ ಕಿಂಗ್ ತರ ಎಂಟ್ರಿ ಕೊಟ್ಟಿದ್ದಾರೆ. ಇಡೀ ಸಿಸ್ಟಮ್ ಬದಲಾಗಬೇಕು ಅನ್ನೋದು ಪ್ರತಿಯೊಬ್ಬ ಕಾಮನ್ ಮ್ಯಾನ್ ಆಸೆ. ನಮ್ಮ ಕರ್ನಾಟಕದ ರಾಜಕೀಯದಲ್ಲಿ ಈ ಮಟ್ಟದ ಚೇಂಜ್ ತರಬಲ್ಲ ಒಬ್ಬ ನಟ ಯಾರು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ತಮಿಳುನಾಡಿನ 2026 ಅಸೆಂಬ್ಲಿ ಎಲೆಕ್ಷನ್ ರಿಸಲ್ಟ್ ನೋಡಿದ್ರೆ ನನಗೆ ನಿಜಕ್ಕೂ ಒಂಥರ ಮೈ ಜುಮ್ ಅನ್ಸುತ್ತೆ. ದಳಪತಿ ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ಅಂದ್ರೆ ಟಿವಿಕೆ ಪಾರ್ಟಿ ಎಂತ ಹವಾ ಕ್ರಿಯೇಟ್ ಮಾಡಿದೆ ಅನ್ನೋದು ನಿಜಕ್ಕೂ ನಂಬಕ್ಕೆ ಕಷ್ಟ ಆಗ್ತಿದೆ. ಸುಮಾರು 100ಕ್ಕೂ ಹೆಚ್ಚು ಸೀಟುಗಳಲ್ಲಿ ಲೀಡಿಂಗ್ ತಗೊಂಡು ವಿಜಯ್ ಅವರು ಇವತ್ತು ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲಿ ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಾರೆ. ದಶಕಗಳಿಂದ ಇದ್ದ ಡಿಎಂಕೆ ಮತ್ತೆ ಎಐಡಿಎಂಕೆ ಅನ್ನೋ ದೊಡ್ಡ ಪಾರ್ಟಿಗಳಿಗೆ ಇವರು ಮಣ್ಣು ಮುಗಿಸಿ ಇವತ್ತು ಮುಂದೆ ಬಂದಿದ್ದಾರೆ. ಕೇವಲ ಸಿನಿಮಾ ಕ್ರೇಜ್ ಇಟ್ಕೊಂಡು ಇವರು ಗೆದ್ದಿಲ್ಲ, ಜನರಿಗೆ ಬೇಕಾದ ಸೋಷಿಯಲ್ ಜಸ್ಟಿಸ್ ಬಗ್ಗೆ ಮಾತಾಡಿ ಜನರ ಮನಸ್ಸು ಗೆದ್ದಿದ್ದಾರೆ. ಯುವಕರು ಮತ್ತೆ ಫಸ್ಟ್ ಟೈಮ್ ವೋಟರ್ಸ್ ಎಲ್ಲರೂ ವಿಜಯ್ ಅವರ ಐಡಿಯಾಲಜಿಗೆ ಫುಲ್ ಫಿದಾ ಆಗಿ ವೋಟ್ ಹಾಕಿದ್ದಾರೆ. ದಳಪತಿ ಅಂದ್ರೆ ಬರೀ ಸ್ಕ್ರೀನ್ ಮೇಲೆ ಮಾತ್ರ ಅಲ್ಲ, ರಿಯಲ್ ಲೈಫ್ ನಲ್ಲೂ ನಾನು ಲೀಡರ್ ಅಂತ ಪ್ರೂವ್ ಮಾಡಿದ್ದಾರೆ. ಈ ಎಲೆಕ್ಷನ್ ರಿಸಲ್ಟ್ ಹಳೆ ಕಾಲದ ರಾಜಕೀಯಕ್ಕೆ ಒಂದು ದೊಡ್ಡ ಸರ್ಜರಿ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಕಮರ್ಷಿಯಲ್ ಸಿನಿಮಾ ಮಾಡ್ತಿದ್ದ ಮನುಷ್ಯ ಇವತ್ತು ಕಾಮನ್ ಮ್ಯಾನ್ ವಾಯ್ಸ್ ಆಗಿ ವಿಧಾನಸಭೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಎಷ್ಟೋ ಜನ ಇವರನ್ನ ನೋಡಿ ಇನ್ಸ್ಪೈರ್ ಆಗ್ತಿದ್ದಾರೆ. ಯಾಕಂದ್ರೆ ಇದು ಕೇವಲ ಗೆಲುವಲ್ಲ, ಜನಸಾಮಾನ್ಯರ ದೊಡ್ಡ ರೆವಲ್ಯೂಷನ್. ಸ್ನೇಹಿತರೆ, ಆಂಧ್ರ ಪ್ರದೇಶದ ವಿಷಯಕ್ಕೆ ಬಂದ್ರೆ ಅಲ್ಲಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಜನಸೇನಾ ಪಾರ್ಟಿ ಮಾಡಿರೋದು ನೆಕ್ಸ್ಟ್ ಲೆವೆಲ್ ಸಾಧನೆ ಅಂತಾನೆ ಹೇಳ್ಬೋದು. 2024 ಎಲೆಕ್ಷನ್ ನಲ್ಲಿ 21ಕ್ಕೆ 21 ಸೀಟ್ಗಳನ್ನ ಗೆದ್ದು 100ಕ್ಕೆ 100 ಸ್ಟ್ರೈಕ್ ರೇಟ್ ತೋರಿಸಿ ಇಡೀ ದೇಶವನ್ನೇ ಬೆರಗುಗೊಳಿಸಿದ್ರು. ಇವತ್ತು ಅವರು ಆಂಧ್ರ ಪ್ರದೇಶದ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ನಲ್ಲಿ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸಿನಿಮಾ ಬಿಟ್ಟು ಜನರ ಮಧ್ಯೆ ನಿಂತು ಹೋರಾಟ ಮಾಡಿದ್ದಕ್ಕೆ ಜನ ಅವರಿಗೆ ಇವತ್ತು ಈ ದೊಡ್ಡ ಮಟ್ಟದ ಗೌರವ ಕೊಟ್ಟಿದ್ದಾರೆ. ಅಣ್ಣ ಚಿರಂಜೀವಿ ಅವರ ಸೋಲಿನಿಂದ ಪಾಠ ಕಲಿತು ಬಹಳ ತಾಳ್ಮೆಯಿಂದ ಪಾರ್ಟಿ ಕಟ್ಟಿ ಇವತ್ತು ಕಿಂಗ್ ಮೇಕರ್ ಆಗಿದ್ದಾರೆ. ಕೇವಲ ಮಾತುಗಳಲ್ಲ, ಕೆಲಸದ ಮೂಲಕ ಚೇಂಜ್ ತರಬೇಕು ಅನ್ನೋದು ಪವನ್ ಕಲ್ಯಾಣ್ ಅವರ ಮೇನ್ ವಿಷನ್ ಆಗಿದೆ. ಆಂಧ್ರದ ಜನ ಇವತ್ತು ಪವನ್ ಅವರನ್ನ ಒಬ್ಬ ನಟ ಅಂತ ನೋಡ್ತಿಲ್ಲ, ಒಬ್ಬ ಪ್ರಾಮಾಣಿಕ ಆಡಳಿತಗಾರ ಅಂತ ನೋಡ್ತಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ಅವರು ಮಾಡ್ತಿರೋ ಫೈಟ್ ನೋಡಿ ಬೇರೆ ರಾಜ್ಯದ ಜನ ಕೂಡ ಇವರನ್ನ ತುಂಬಾನೇ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ. ಇವರ ಈ ಸಕ್ಸಸ್ ಸ್ಟೋರಿ ನಮಗೆ ಒಂದು ವಿಷಯ ಕ್ಲಿಯರ್ ಆಗಿ ಹೇಳುತ್ತೆ, ಅದೇನಂದ್ರೆ ಪಬ್ಲಿಕ್ ಸರ್ವಿಸ್ ಈಸ್ ಅಲ್ಟಿಮೇಟ್ ಅಂತ. ಹಗಲಿರುಳು ಜನರಿಗಾಗಿ ದುಡಿಯೋ ಇಂಥ ನಾಯಕರು ನಮ್ಗೆ ಇವತ್ತಿನ ಸಮಾಜದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿದ್ದಾರೆ. ಸ್ನೇಹಿತರೆ, ಈಗ ನಮ್ಮ ಕರ್ನಾಟಕದ ಕಡೆಗೆ ಬರೋಣ. ಇಲ್ಲಿ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ತಂದಿರೋ ಪ್ರಜಾಕೀಯ ಕಾನ್ಸೆಪ್ಟ್ ಸಖತ್ ಡಿಫರೆಂಟ್ ಆಗಿದೆ. ಉಪಿ ಅವರು ಹೇಳೋದು ಒಂದೇ ಮಾತು, ನಮ್ಗೆ ಬೇಕಿರೋದು ರಾಜಕೀಯ ಅಲ್ಲ, ನಮ್ಗೆ ಬೇಕಿರೋದು ಪ್ರಜಾಕೀಯ ಅಂದ್ರೆ ಪ್ಯೂರ್ ಅಡ್ಮಿನಿಸ್ಟ್ರೇಷನ್. ಗೆದ್ದವರು ಕೇವಲ ಜನರ ಕೆಲಸ ಮಾಡೋ ವರ್ಕರ್ಸ್ ಮಾತ್ರ ಅನ್ನೋದು ಇವರ ಕಾನ್ಸೆಪ್ಟ್. ಇವರು ಯಾವುದೇ ದೊಡ್ಡ ದೊಡ್ಡ ಬ್ಯಾನರ್ಸ್ ಮತ್ತೆ ಅಡ್ವರ್ಟೈಸ್ಮೆಂಟ್ ಇಲ್ಲದೆ ಕೇವಲ ಸೋಷಿಯಲ್ ಮೀಡಿಯಾ ಮೂಲಕ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಅಕೌಂಟಬಿಲಿಟಿ ಮತ್ತೆ ಪಾರದರ್ಶಕತೆ ಇರಬೇಕು ಅನ್ನೋದು ಪ್ರಜಾಕೀಯದ ಮೇನ್ ಪಿಲ್ಲರ್ಸ್ ಅಂದ್ರೆ ತಪ್ಪಾಗಲ್ಲ. ಪ್ರತಿ ಪೈಸೆ ಟ್ಯಾಕ್ಸ್ ಹಣಕ್ಕೆ ಲೆಕ್ಕ ಕೊಡಬೇಕು ಅನ್ನೋದು ಇವರ ಸಿದ್ಧಾಂತ. ಇದು ನಿಜಕ್ಕೂ ಗ್ರೇಟ್ ಐಡಿಯಾನೇ. ಕರ್ನಾಟಕದ ಜನರಿಗೆ ಇವತ್ತು ಹಳೆ ಪಾರ್ಟಿಗಳ ಡ್ರಾಮಾ ನೋಡಿ ಸಾಕಾಗಿದೆ. ಅದಕ್ಕೆ ಉಪಿ ಸರ್ ಒಂದು ಹೊಸ ಆಪ್ಷನ್ ಕೊಟ್ಟಿದ್ದಾರೆ. ಆದ್ರೆ ಜನ ಈ ಕಾನ್ಸೆಪ್ಟ್ ಅನ್ನ ಇನ್ನೂ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾಕಂದ್ರೆ ಬದಲಾವಣೆ ಅನ್ನೋದು ಅಷ್ಟು ಈಸಿ ಅಲ್ಲ. ಉಪಿ ಸರ್ ಯಾವತ್ತು ಓಟ್ ಕೇಳಲ್ಲ, ಬದಲಾಗಿ ನಿಮ್ಮ ಹಕ್ಕನ್ನ ಸರಿಯಾಗಿ ಚಲಾಯಿಸಿ ಅಂತ ಐಡಿಯಾ ಕೊಡ್ತಾರೆ. ಇದು ಕೇವಲ ಚುನಾವಣೆ ಅಲ್ಲ, ಇದು ಪ್ರತಿಯೊಬ್ಬ ಕನ್ನಡಿಗನ ಮೈಂಡ್ ಸೆಟ್ ಚೇಂಜ್ ಮಾಡೋ ದೊಡ್ಡ ಪ್ರಯತ್ನ. ಸ್ನೇಹಿತರೆ, ಇವತ್ತು ಬೆಂಗಳೂರಿನ ಟ್ರಾಫಿಕ್ ಇರ್ಲಿ ಅಥವಾ ಹಳ್ಳಿಗಳ ರಸ್ತೆ ಸಮಸ್ಯೆ ಇರ್ಲಿ, ಕಾಮನ್ ಮ್ಯಾನ್ ಲೈಫ್ ಸಖತ್ ಟಫ್ ಆಗಿದೆ. ದೊಡ್ಡ ದೊಡ್ಡ ಪಾರ್ಟಿಗಳು ಬರ್ತಾರೆ ಹೋಗ್ತಾರೆ,
ಆದ್ರೆ ಜನರ ಬೇಸಿಕ್ ಪ್ರಾಬ್ಲಮ್ಸ್ ಮಾತ್ರ ಇನ್ನು ಹಾಗೆಯೇ ಪೆಂಡಿಂಗ್ ಇದೆ. ಎಲೆಕ್ಷನ್ ಟೈಮ್ ಅಲ್ಲಿ ಕೊಡೋ ಫ್ರೀ ಬೀಸ್ ನೋಡಿ ವೋಟ್ ಹಾಕೋ ಬದಲು ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋ ನಾಯಕರು ನಮ್ಗೆ ಬೇಕಾಗಿದೆ. ಪ್ರಜಾಕೀಯ ಅಂದ್ರೆ ಕೇವಲ ಸೀಟು ಗೆಲ್ಲೋದಲ್ಲ, ಅದು ಪ್ರತಿಯೊಬ್ಬ ಪ್ರಜೆಯು ಪ್ರಶ್ನೆ ಕೇಳೋ ತರ ಪವರ್ ಕೊಡೋ ಸಿಸ್ಟಮ್ ಅಲ್ವಾ. ವಿಜಯ್ ಮತ್ತೆ ಪವನ್ ಕಲ್ಯಾಣ್ ಅವರು ತೋರಿಸಿಕೊಟ್ಟ ಗೆಲುವು ಕರ್ನಾಟಕದಲ್ಲೂ ಒಂದು ದೊಡ್ಡ ಚೇಂಜ್ ತರಬಹುದು ಅನ್ನೋ ನಂಬಿಕೆ ಇದೆ. ನಮ್ಮ ರಾಜ್ಯದ ಯುವಕರು ಇವತ್ತು ಸ್ಮಾರ್ಟ್ ಆಗಿದ್ದಾರೆ. ಅವ್ರಿಗೆ ಕೇವಲ ಭಾಷಣ ಬೇಡ, ಅವ್ರಿಗೆ ರಿಸಲ್ಟ್ ತೋರಿಸೋ ಕೆಲಸ ಬೇಕು. ಭ್ರಷ್ಟಾಚಾರ ಅನ್ನೋದು ಸಮಾಜವನ್ನ ಹಾಳು ಮಾಡಿದೆ. ಇದನ್ನ ತಡೆಯೋಕೆ ಉಪ್ಪಿಸರ್ ತರಹದ ಹೊಸ ಆಲೋಚನೆ ಬೇಕು. ನಮ್ಗೆ ಒಬ್ಬ ಹೀರೋ ಬೇಕಿಲ್ಲ, ನಮ್ಗೆ ಕೆಲಸ ಮಾಡೋ ಒಬ್ಬ ಮ್ಯಾನೇಜರ್ ಬೇಕು ಅಂತ ಉಪೇಂದ್ರ ಅವರು ಯಾವಾಗ್ಲೂ ಹೇಳ್ತಾರೆ. ಈ ಮಾತು 100% ಸತ್ಯ. ನಮ್ಗೆ ಬೇಕಿರೋದು ಆಡಳಿತ ಬದಲಾವಣೆ ಹೊರತು ಕೇವಲ ಮುಖಗಳ ಬದಲಾವಣೆ ಅಲ್ಲ. ಅದಕ್ಕೆ ನಾವು ನಮ್ಮ ವೋಟಿಂಗ್ ಪವರ್ ಸರಿಯಾಗಿ ಯೂಸ್ ಮಾಡಿಕೊಂಡು ಸಿಸ್ಟಮ್ ಕ್ಲೀನ್ ಮಾಡೋ ಬಗ್ಗೆ ಯೋಚನೆ ಮಾಡಬೇಕು. ಸ್ನೇಹಿತರೆ, ರಿಯಲ್ ಸ್ಟಾರ್ ಉಪೇಂದ್ರ ಅವರು ಇತ್ತೀಚೆಗೆ ರಿಯಲ್ ಪ್ರಜಾಕೀಯ ಅನ್ನೋ ಆನ್ಲೈನ್ ಆಪ್ ರಿಲೀಸ್ ಮಾಡಿರೋದು ನಮ್ಗೆಲ್ಲ ಗೊತ್ತಿದೆ. ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ಮೂಲಕ ಜನರಿಗೆ ನೇರವಾಗಿ ಪಾಲಿಟಿಕ್ಸ್ ನಲ್ಲಿ ಭಾಗವಹಿಸೋಕೆ ಒಂದು ದೊಡ್ಡ ಅವಕಾಶ ಸಿಕ್ಕಿದೆ. ಯಾವುದೇ ಕ್ಯಾಂಡಿಡೇಟ್ ಸೆಲೆಕ್ಷನ್ ಇರ್ಲಿ ಅಥವಾ ಪ್ರಾಬ್ಲಮ್ ಸಾಲ್ವಿಂಗ್ ಇರ್ಲಿ, ಎಲ್ಲವೂ ಟ್ರಾನ್ಸ್ಪರೆಂಟ್ ಆಗಿ ನಡೆಯುತ್ತೆ ಅನ್ನೋದು ಇವರ ಪ್ರಾಮಿಸ್. ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಭ್ರಷ್ಟಾಚಾರವನ್ನ ಕಡಿಮೆ ಮಾಡಬಹುದು ಅನ್ನೋದು ಇವತ್ತು ಉಪಿ ಸರ್ ಅವರು ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಎಷ್ಟೋ ಜನ ಇವತ್ತು ಪ್ರಜಾಕೀಯ ಅಂದ್ರೆ ಬರೀ ತಮಾಷೆ ಅಂತ ಅನ್ಕೊಂಡಿದ್ದಾರೆ, ಆದ್ರೆ ಅದು ಒಂದು ಸೈಲೆಂಟ್ ರೆವಲ್ಯೂಷನ್ ಅಂತ ನಾವು ಈ ಮೂಲಕ ಹೇಳ್ಬೋದು. ತಮಿಳುನಾಡಿನ ವಿಜಯ್ ಅವರಿಗೆ ಸಿಕ್ಕ ಬೆಂಬಲ ಕರ್ನಾಟಕದಲ್ಲಿ ಉಪೇಂದ್ರ ಅವರಿಗೆ ಸಿಗುತ್ತಾ ಅನ್ನೋದೇ ಈಗಿರೋ ದೊಡ್ಡ ಕ್ವಶನ್. ನಾವು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತೀವಿ, ಆದ್ರೆ ನಮ್ಮ ವೋಟಿಂಗ್ ಹಕ್ಕನ್ನ ಸ್ಮಾರ್ಟ್ ಆಗಿ ಯೂಸ್ ಮಾಡ್ತಿಲ್ಲ ಅನ್ನೋದೇ ಬೇಸರವಾದ ಸಂಗತಿ. ಪ್ರಜಾಕೀಯ ಆಪ್ ಮೂಲಕ ಪ್ರತಿಯೊಬ್ಬ ಪ್ರಜೆ ಒಬ್ಬ ಲೀಡರ್ ತರ ಆಲೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು. ಇದು ಕೇವಲ ಎಲೆಕ್ಷನ್ ಗೆಲ್ಲೋಕೆ ಮಾಡಿರೋ ಆಪ್ ಅಲ್ಲ, ಇದು ಸಮಾಜದ ಪ್ರತಿಯೊಂದು ಇಶ್ಯೂಸ್ ಸಾಲ್ವ್ ಮಾಡೋ ಟೂಲ್ ಆಗಿದೆ. ಈ ಡಿಜಿಟಲ್ ರೆವಲ್ಯೂಷನ್ ಸಕ್ಸಸ್ ಆದ್ರೆ ಕರ್ನಾಟಕ ಇಡೀ ಇಂಡಿಯಾಕ್ಕೆ ಒಂದು ಹೊಸ ರೋಲ್ ಮಾಡೆಲ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.